ನೀವು ಪೆಟ್ ಅನ್ನೋದ್ ನನಗೊಂದ್ ನೆನಪು ಬಂತ್ರಿ. ಅಂದ್ರೆ ನೀವು ಪ್ರೋಗ್ರಾಮ್ ಕೊಡಕ್ ಹೋಗಿರ್ತಿರಲ್ಲ, ನಿಮ್ ಜೊತೆ ಕ್ರಾಶ್ ಆಗಿದ್ದು ಏನಾದ್ರು? ಏ ಅವ್ ಏನದ ಅದು ಒಂದ ಎರಡ ಎಷ್ಟೋ ಮಂದಿ ಇಲ್ಲಿ ಕುಂದ್ರಿ ಅಂತ ಹೇಳಿ ಹೇಳಿ ಅವ ಅವ ಯಾರಿಗೂ ಹೇಳಿರ್ತಾನ ಅವ ಕರ್ಕೊಂಬ ಅಂತ ಹೇಳಿ ಅಲ್ಲಿ ಕುಂದರ್ಸಿ ಹೋದವ ಪತನೇ ಇರಲ್ಲ. ಈ ಮೊಬೈಲ್ ಯುಗದಾಗೆ ಆಗ್ಯವ್ರಿ ಎಷ್ಟೋ. ನಾ ಅವನಿಗೆ ಫೋನ್ ಹಚ್ತೀನಿ, ಅವ ಎಲ್ಲೇನೋ ಸ್ವಿಚ್ ಆಫ್. ಮತ್ತಿಂದ್ರೆ ಹೇಳಿ ಅವ ನೀ ಯಾರು ಬಂದಿದಂತ ಕೇಳ್ತಾರ ಊರನು, ನೀ ಯಾರು ನಿನ್ ಯಾರು ಕರ್ಸ ಇಲ್ಲ ಹೋದವ. ಮುಂದೆ ಯಾರು ಕೇಳೋರಲ್ಲಿ, ಯಾರು ಹೇಳೋರು, ಎಲ್ಲಿರ್ಬೇಕು, ಎಲ್ಲಿ ತಿನ್ಬೇಕು. ಪಾಪ ನೀ ಎಷ್ಟೋ ದೂರಿಂದ ಹೋಗಿರ್ತೀರ, ಹಂಗಾದ್ಮೇಲೆ ಕಷ್ಟ ನಾವು ಸ್ವೀಕಾರ ಮಾಡ್ಬೇಕ್ರಿ. ಅವ ಆ ಅನುಭವಗಳೇ ಮನುಷ್ಯನನ್ನ ಅನುಭಾವಿಯಾಗಿ ಮಾಡ್ತಾವ. ಮನುಷ್ಯನಲ್ಲಿ ಥಿಯರಿ ಜೊತೆಯಲ್ಲಿ ಪ್ರಾಕ್ಟಿಕಲ್ ಬರ್ಲಿಕ್ಕೆ ಸಾಧ್ಯ. ಇವಾಗ ನೀವು ಜನ ಕುಂತಿರ್ತಾರೆ, ಏನ್ ನಡೀತದ ಹೇಳ್ತಾ ಇರ್ತೀರ, ಬೇರೆದೊಂದ್ ಬಗ್ಗೆ ಹೇಳಿರ್ತೀರಿ ನೀವು, ಅವ್ರು ಬಂದ್ ನಿಮ್ ಸಂಗಟ ಜಗಳ ಆಡಿ ಉದಾಹರಣೆ ಏನದ? ಹಂಗಲ್ಲ, ಒಬ್ಬರ ಮನಸ್ಸಿನ ಮೇಲೆ ಪರಿಣಾಮ ಬೀರುವ ಹಾಗೆ, ಒಬ್ಬರ ಮನಸ್ಸಿಗೆ ಘಾಸಿ ಬರುವಂಗ ಈ ಕೃತ್ರಿಮವಾಗಿರ್ತಕ್ಕಂಥ ನಗು ಇರಬಾರ್ದು. ಅದು ಆರೋಗ್ಯಕರವಾಗಿರ್ತಕ್ಕಂಥ ನಗು ಇರಬೇಕು. ನಗು ಅಂದ್ರ ಮತ್ತೊಬ್ಬರ ಮನುಷ್ಯನ ಮ್ಯಾಲ ಅವನಿಗೆ ಏನಾದ್ರು ಅಂದು ಅದು ಆ ರೀತಿಯ ನಗು, ಅದು ಆ ಮನುಷ್ಯನಿಗೆ ಶೋಭೆ ತರೋದಿಲ್ಲ. ನಾ ಏನ್ ಹೇಳೋದಂದ್ರೆ, ಮತ್ತೊಬ್ಬರಿಗೆ ನೋಯಿಸಿ ನಾವು ಚಲೋ ಇರೋದು ಅದು ಅಲ್ಲ ಅಲ್ಲ, ಅದು ಕಲಾವಿದನ ಲಕ್ಷಣವೇ ಅಲ್ಲ. ನಿನಗೆ ಒಬ್ಬ ನಗೆ ಕಲಾವಿದ ಇರಬಹುದು, ಬೇರೆ ಕಲಾವಿದ ಇದ್ರೂ ಕೂಡ ಆತನಿಗೆ 10 ನೋವುಗಳು ಇರಬಹುದು. ಚಾರ್ಲಿ ಚಾಪ್ಲಿನ್ ಹೆಸರು ಕೇಳಿದ್ರಿ, ಬೀಚಿ ಅವರ ಹೆಸರು ಕೇಳಿದ್ರಿ, ಇವತ್ತು ಪ್ರಾಣೇಶ್ ಗುರುಗಳು ಇರ್ಬೋದು, ಅಮೃತೇಶ್ ಮಾಸ್ಟರ್ ಇರ್ಬೋದು, ಅವರೆಲ್ಲ ಜೀವನದಲ್ಲಿ ಪರದಾಯಿಂದ ಬಹಳ ಸಮಸ್ಯೆಗಳಿದ್ರು ಕೂಡ ಜನರಿಗೆ ನಗಸ್ದ್ರ ಅದ್ರೊಳಗೆ ದೇವ್ರು ಕಾಣ್ತಾರೆ. 100 ಜನರ ಮುಖದೊಳಗೆ ನಗು ಬಂತಂದ್ರ ಅಲ್ಲೇ ಎಲ್ಲವೂ ನಮಗ್ ಕಾಣ್ಲಿಕ್ಕೆ ಸಾಧ್ಯ.